ಕಾಮವುಳ್ಳ ಹೆಂಗಸು ಗಂಡಸರನ್ನು ಹೇಗೆ ಕರೆಯುತ್ತಾಳೆ? ಮಾನವನ ಜೀವನದಲ್ಲಿ ಕಾಮ, ಆಕರ್ಷಣೆ ಮತ್ತು ಪ್ರೀತಿ ಸಹಜವಾದ ಭಾವನೆಗಳು. ಇವು ಗಂಡಸರಿಗೆ ಮಾತ್ರವಲ್ಲ, ಹೆಂಗಸರಿಗೂ ಸಹ ಸಹಜವಾಗಿ ಉಂಟಾಗುತ್ತವೆ. ಆದರೆ ಸಮಾಜದಲ್ಲಿ ಹೆಂಗಸರ ಕಾಮಭಾವನೆಗಳನ್ನು ಮಾತನಾಡುವುದು ಇನ್ನೂ ಸಹ ಒಂದು ನಿಷಿದ್ಧ ವಿಷಯದಂತೆ ಕಾಣುತ್ತದೆ. ಇದರಿಂದಾಗಿ ಕಾಮವುಳ್ಳ ಹೆಂಗಸು ಎಂಬ ಪದಕ್ಕೆ ತಪ್ಪು ಅರ್ಥಗಳು ಮತ್ತು ನಕಾರಾತ್ಮಕ ದೃಷ್ಟಿಕೋನಗಳು ಜೋಡಿಸಲಾಗುತ್ತವೆ. ವಾಸ್ತವದಲ್ಲಿ ಆಕರ್ಷಣೆ ಮತ್ತು ಆಸಕ್ತಿ ವ್ಯಕ್ತವಾಗುವುದು ವ್ಯಕ್ತಿಯ ಸ್ವಭಾವ, ಪರಿಸರ, ಸಂಸ್ಕೃತಿ ಮತ್ತು ಶಿಕ್ಷಣದ ಮೇಲೆ ಅವಲಂಬಿತವಾಗಿರುತ್ತದೆ. ಇವತ್ತಿನ ವಿಡಿಯೋದಲ್ಲಿ ಕಾಮಭಾವನೆ ಹೊಂದಿರುವ ಹೆಂಗಸು ಗಂಡಸರೊಂದಿಗೆ ಹೇಗೆ ಮಾತನಾಡಬಹುದು, ಯಾವ ರೀತಿಯ ಪದಗಳು ಅಥವಾ ಸೂಚನೆಗಳನ್ನು ಬಳಸಬಹುದು ಎಂಬುದನ್ನು ಮಾನವೀಯ ಮತ್ತು ಗೌರವಪೂರ್ಣ ರೀತಿಯಲ್ಲಿ ಅರ್ಥಗರ್ಭಿತವಾಗಿ ತಿಳಿಸಿಕೊಡುತ್ತೇವೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಹಾಗೂ ಉಪಯುಕ್ತಕರವಾಗಿದೆ. ಆದ್ದರಿಂದ ಪುರುಷರೇ, ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ತಿಳಿದುಕೊಳ್ಳಿ, ನಿಮ್ಮ ಒಳ್ಳೆಯದಕ್ಕಾಗಿಯೇ. ಮೊದಲು, ಕಾಮ ಅಥವಾ ಆಕರ್ಷಣೆ ಎಂದರೆ ಕೇವಲ ದೇಹಾತ್ಮಕ ಆಸೆಯಷ್ಟೇ ಅಲ್ಲ. ಅದು ಮಾನಸಿಕ ಸಂಪರ್ಕ, ಭಾವನಾತ್ಮಕ ಹತ್ತಿರತೆ ಮತ್ತು ಪರಸ್ಪರ ಒಪ್ಪಿಗೆಯ ಮೇಲೂ ಆಧಾರಿತವಾಗಿರುತ್ತದೆ. ಕಾಮಭಾವನೆ ಹೊಂದಿರುವ ಹೆಂಗಸು ಸಾಮಾನ್ಯವಾಗಿ ಗಂಡಸರನ್ನು ಅಶ್ಲೀಲ ಪದಗಳಿಂದ ಕರೆಯುವುದಿಲ್ಲ. ಬದಲಾಗಿ ಅವಳು ತನ್ನ ಆಸಕ್ತಿಯನ್ನು ಸೂಕ್ಷ್ಮವಾಗಿ, ಸಂಸ್ಕೃತಿಯಾಗಿ ವ್ಯಕ್ತಪಡಿಸುತ್ತಾಳೆ. ಎರಡನೆಯದಾಗಿ, ಕೆಲವೊಮ್ಮೆ ಅವಳು ಗಂಡಸನ್ನು ನಿನ್ನ ಜೊತೆ ಮಾತನಾಡಿದರೆ ಚೆನ್ನಾಗಿರುತ್ತೆ, ನಿನ್ನ ಸಂಗತಿ ನನಗೆ ಇಷ್ಟ, ಅಥವಾ ನಿನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ ನನಗೆ ಮೆಚ್ಚುಗೆಯಾಗಿದೆ ಎಂಬಂತಹ ವಾಕ್ಯಗಳ ಮೂಲಕ ತನ್ನ ಆಕರ್ಷಣೆಯನ್ನು ಸೂಚಿಸುತ್ತಾಳೆ. ಇವು ನೇರವಾಗಿ ಕಾಮವನ್ನು ಹೇಳದೇ ಇದ್ದರೂ ಆಕರ್ಷಣೆ ಮತ್ತು ಹತ್ತಿರತೆಯ ಸೂಚನೆಗಳನ್ನು ನೀಡುತ್ತವೆ. 3. ಇನ್ನು ಕೆಲ ಸಂದರ್ಭಗಳಲ್ಲಿ ಧ್ವನಿಯ ತಾಳಮೇಳ, ಕಣ್ಣಿನ ನೋಟ, ನಗು ಅಥವಾ ದೇಹ ಭಾಷೆಯ ಮೂಲಕವೂ ಅವಳು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಬಹುದು. ಈ ಎಲ್ಲ ಸೂಚನೆಗಳು ಗಂಡಸರಿಗೆ ಗೌರವ ನೀಡುವ ರೀತಿಯಲ್ಲೇ ಇರುತ್ತವೆ, ಏಕೆಂದರೆ ಆರೋಗ್ಯಕರ ಆಕರ್ಷಣೆ ಎಂದರೆ ಪರಸ್ಪರ ಒಪ್ಪಿಗೆ ಮತ್ತು ಗೌರವ. 4. ಸಮಾಜದಲ್ಲಿ ಹೆಂಗಸು ತನ್ನ ಆಸೆಯನ್ನು ವ್ಯಕ್ತಪಡಿಸಿದರೆ ಅವಳನ್ನು ತಪ್ಪಾಗಿ ನಿರ್ಣಯಿಸುವ ಪ್ರವೃತ್ತಿಯೂ ಇದೆ. ಆದರೆ ಇದು ಸರಿಯಲ್ಲ. ಗಂಡಸರು ತಮ್ಮ ಆಸಕ್ತಿಯನ್ನು ಹೇಳಬಹುದು ಎಂದಾದರೆ ಹೆಂಗಸಿಗೂ ಅದೇ ಹಕ್ಕು ಇದೆ. ವ್ಯತ್ಯಾಸವೆಂದರೆ ಅವಳ ಅಭಿವ್ಯಕ್ತಿ ಹೆಚ್ಚು ಭಾವನಾತ್ಮಕ ಮತ್ತು ಸಂವೇದನಶೀಲವಾಗಿರುತ್ತದೆ. ಅವಳು ಗಂಡಸನ್ನು ನನಗೆ ಭದ್ರತೆಯ ಭಾವನೆ ನೀಡುವ ವ್ಯಕ್ತಿ, ನಿನ್ನ ಹತ್ತಿರ ಇದ್ದರೆ ನೆಮ್ಮದಿ ಎಂಬ ಪದಗಳಿಂದ ಕರೆಯಬಹುದು. ಇವು ಕಾಮಭಾವನೆಯ ಜೊತೆಗೆ ಭಾವನಾತ್ಮಕ ಸಂಪರ್ಕವನ್ನು ತೋರಿಸುತ್ತವೆ. ಸಮಾಪನ. ಒಟ್ಟಾರೆ ಕಾಮವುಳ್ಳ ಹೆಂಗಸು ಗಂಡಸರನ್ನು ಹೇಗೆ ಕರೆಯುತ್ತಾಳೆ ಎಂಬ ಪ್ರಶ್ನೆಗೆ ಒಂದೇ ಉತ್ತರ ಇಲ್ಲ. ಅದು ಅವಳ ವ್ಯಕ್ತಿತ್ವ, ಸಂಸ್ಕೃತಿ ಮತ್ತು ಪರಿಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಆದರೆ ಒಂದು ವಿಷಯ ಸ್ಪಷ್ಟ: ಆರೋಗ್ಯಕರ ಕಾಮಭಾವನೆ ಎಂದರೆ ಅಶ್ಲೀಲತೆ ಅಲ್ಲ. ಅದು ಗೌರವ, ಒಪ್ಪಿಗೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆಯಲ್ಲಿ ವ್ಯಕ್ತವಾಗುತ್ತದೆ. ಹೆಂಗಸರ ಭಾವನೆಗಳನ್ನು ಸಹಜವಾಗಿ ಸ್ವೀಕರಿಸುವ ಸಮಾಜ ನಿರ್ಮಾಣವಾದಾಗ ಮಾತ್ರ ಈ ವಿಷಯಗಳ ಬಗ್ಗೆ ಆರೋಗ್ಯಕರ ಚರ್ಚೆ ಸಾಧ್ಯವಾಗುತ್ತದೆ. ಕಾಮವು ಪ್ರೀತಿಯಂತೆ ಮಾನವ ಜೀವನದ ಒಂದು ಭಾಗ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಂತ ಅಗತ್ಯ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಆ್ಯಂಡ್ ಹೈಪ್ ಮಾಡಿ ಹಾಗೂ